ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಸಮಾಜದಲ್ಲಿ ನಾವು ಬದುಕಬೇಕು ಅಂತಂದರೆ ಹಲವಾರು ಮಾರ್ಗಗಳಿದ್ದಾವೆ. ಆದರೆ ಸಮಸ್ಯೆಗಳ ಮಹಾಪೂರ ಅಷ್ಟಿಷ್ಟಲ್ಲ. ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾನೆ ಇರ್ತೈತೆ. ನಾವು ಒಂದಲ್ಲ ಒಂದು ಪರಿಹಾರ ನಿಮಗೆ ಹೇಳ್ಕೊಡ್ತಾ ಇದ್ದೀವಿ, ನೀವು ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀರಾ. ಆದರೆ ಬಹಳ ಸುಲಭವಾಗಿ ಸರಳವಾಗಿ ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ಅಗಾಧವಾದ ಸಸ್ಯ ಸಂಪತ್ತು ನಮಗೆ ಆಯುರ್ವೇದವಾಗಿ ಪರಿಗಣಿಸಲ್ಪಟ್ಟಿದೆ. ಅದಾದ ಮೇಲೆ ವೈದಿಕವಾಗಿ ಕೂಡ ಅದು ಬಹಳಷ್ಟು ತಾಂತ್ರಿಕವಾಗಿ ಕೂಡ ಅದು ಬಹಳಷ್ಟು ಕೆಲಸ ಮಾಡ್ತಾ ಇದೆ. ಹಾಗಿದ್ದಾಗ ಅದನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ ಬರೀ ಆಯುರ್ವೇದ ದೃಷ್ಟಿಕೋನದಿಂದ ಇವತ್ತು ಪ್ರತಿಯೊಂದು ಮನೆಯನ್ನು ಆವರಿಸಿಕೊಂಡು ಅದರಲ್ಲೂ ಪ್ರತಿಯೊಬ್ಬ ಸ್ತ್ರೀಯರ ಅಚ್ಚುಮೆಚ್ಚಿನ ಗಿಡವಾಗಿ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಜಾಗ ಪಡ್ಕೊಂಡಿದೆ ಅಂತಂದರೆ ನಾವು ಅದನ್ನು ವೈದಿಕ ದೃಷ್ಟಿಕೋನದಿಂದ ಮಾತನಾಡೋದು ಪ್ರಯೋಜನ ಇಲ್ಲ. ಅದನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಕೂಡ ಒಂದಷ್ಟು ವಿಂಗಡಣೆ ಮಾಡಿ ನೋಡಬೇಕಾಗ್ತದೆ. ಯಾಕಂದರೆ ನಾವು ಒಂದು ದೃಷ್ಟಿಕೋನದಿಂದ ಅಂದರೆ ಆಯುರ್ವೇದದ ಗುಣ ಹೊಂದಿದೆ, ಇದರಿಂದ ಭಾಳಷ್ಟು ಸಮಸ್ಯೆಗಳು ನಮಗೆ ನಿವಾರಣೆ ಆಗ್ತದೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ನಾವು ಅದನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದಲ್ಲಿ ಅದರಲ್ಲಿರ್ತಕ್ಕಂತಹ ವೈದಿಕ ಗುಣಗಳನ್ನು ಅಥವಾ ಆಧ್ಯಾತ್ಮಿಕ ತಾಂತ್ರಿಕ ಗುಣಗಳನ್ನು ನಾವು ಯಾವಾಗ ಮರೆತು ಬಿಡ್ತೀವಿ, ಆವಾಗ ನಾವು ಯಾವುದು ಉಪಯೋಗ ಆಗುತ್ತೆ ಆಯುರ್ವೇದಿಕವಾಗಿ ಅಂತ ನಾವು ತೊಗೊಂಡ್ಬಂದು ಇಟ್ಟಿರ್ತೀವಿ, ಅದರಿಂದನೇ ಸಮಸ್ಯೆ ಉದ್ಭವ ಆಗ್ತಕ್ಕಂಥ ಚಾನ್ಸ್ ಜಾಸ್ತಿ ಇರ್ತದೆ. ಇದನ್ನು ಬಹಳ ಗಂಭೀರವಾಗಿ ತಗೊಳ್ಳಿ. ಯಾಕಂದರೆ ಸಸ್ಯ ಸಂಪತ್ತು ಅಂದರೆ ಔಷಧಿ ಗುಣಗಳು ಉಂಟು, ಹಾಗೆ ಅದಕ್ಕೊಂದು ದೈವ ಶಕ್ತಿನೂ ಉಂಟು. ನಾವು ವೈದಿಕ ಶಕ್ತಿಗೋಸ್ಕರ ಬಳಕೆ ಮಾಡಿಕೊಂಡು ದೈವ ಶಕ್ತಿನ ಬಿಟ್ಬಿಟ್ರೆ ದೈವಶಕ್ತಿ ಮಾಡ್ತಕ್ಕಂಥ ಅಪಚಾರ ಆಗ್ತದೆ. ಆ ದೈವಶಕ್ತಿ ಅಪಚಾರ ನಾವು ಯಾವಾಗ ಮಾಡ್ತೀವಿ ಆವಾಗ ವೃಕ್ಷ ಶಾಪಗಳು ನಮಗೆ ಬೀಳ್ತದೆ. ಅದು ಏನು ಪರಿಹಾರ ಅಂದರೆ ವೃಕ್ಷ ಛೇದನ ಶಾಂತಿ. ವೃಕ್ಷ ಅಂದರೆ ಗಿಡ ಮರ ಬಳ್ಳಿ, ಛೇದನ ಅಂದರೆ ಕತ್ತರಿಸೋದು, ಶಾಂತಿ ಅಂತಿರ್ತದೆ ನೋಡಿ, ವೃಕ್ಷ ಛೇದನ ಶಾಂತಿ ಅಂತೀವಿ. ಅಲ್ಲಿಗೆ ವೃಕ್ಷ ಛೇದನ ಶಾಂತಿ ಅಂತಕ್ಕಂಥದ್ದನ್ನ ವೈದಿಕವಾಗಿ ಮಾಡಿ ಅದರಿಂದ ಪರ್ಮಿಷನ್ ತಗೊಂಡು ನಾವು ಅದನ್ನು ತೆಗಿಬೇಕು. ಅದನ್ನ ಯಾವ್ದು ತೆಗಿಬೇಕು ಅಂತಂದರೆ ಕತ್ತರಿಸಿ ಬಿಸಾಕ್ಬಿಡೋದಲ್ಲ. ಛೇದನ ಅಂದರೆ ತೆಗೆಯುವುದು, ಕತ್ತರಿಸೋದು ಅಂತ ಹೇಳ್ತಾರೆ. ಆದರೆ ಬೇರು ಸಮೇತ ತಗೊಂಡೋಗಿ ಅದನ್ನು ಇನ್ನೊಂದು ಕಡೆ ನಾವು ಜಾಗ ಇಟ್ಟು ನಿಲ್ಲಿಸಬೇಕು. ಯಾವುದು ದೈವಿಕ ವೃಕ್ಷಗಳನ್ನು. ಬೇರೆ ಆರ್ಡಿನರಿ ಗಿಡ ಮರಗಳ ಬಳ್ಳಿಗಳಾಯಿತು ಅಂದರೆ ಅದನ್ನು ನಾವೇನು ಮಾಡಬೇಕು, ಅದಕ್ಕೆ ವೃಕ್ಷ ಛೇದನ ಶಾಂತಿ ಮಾಡಿ ತೆಗಿಬೇಕು. ಇದು ಯಾವುದು ನಮ್ಮ ಪರಂಪರೆಯಲ್ಲಿ ಗೊತ್ತಿಲ್ಲ. ಕಣ್ಣನ್ನ ಕತ್ತರಿ ಬಿಸಾಕು, ನಮ್ಮ ಸ್ವಾರ್ಥ, ನಮಗೆ ಬೇಕಾಗಿಲ್ಲ ಮಾಡು, ಅಥವಾ ನಮ್ಮ ಸ್ವಾರ್ಥಕ್ಕೋಸ್ಕರ ಸೇಲ್ ಮಾಡೋಕ್ಕೋಸ್ಕರ ಇನ್ನೇನೋ ಒಂದು ವಿಷಯಕ್ಕೋಸ್ಕರ ಕತ್ತರಿ ಬಿಸಾಕ್ತೀವಿ, ಅವೆಲ್ಲ ಕೂಡ ವೃಕ್ಷ ಶಾಪ ಬರ್ತದೆ. ಇವಾಗ ನಾವು ಹೇಳ್ತಕ್ಕಂಥ ವಿಚಾರ ಇದು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ವಿಚಾರ ಅಂತ ಗೊತ್ತಾದ ಮೇಲೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಜಾಗ ತಗೊಂಡ್ಬಿಟ್ಟಿದೆ. ಆದರೆ ಅದರಲ್ಲಿ ದೈವಿಕ ಅಂಶ ಇದೆ. ಅದ್ಯಾವುದು ಗಿಡ, ಅದ್ರಲ್ಲಿ ಆಗ್ತಕ್ಕಂಥ ಅಪಚಾರಗಳೇನು, ಅದು ಎಲ್ಲಿರಬೇಕು, ಹೇಗಿರಬೇಕು, ಹೇಗೆ ಬಳಕೆ ಮಾಡ್ಕೋಬೇಕು. ಇಲ್ಲಿ ಆಯುರ್ವೇದಿಕವಾಗಿ ವೈದಿಕವಾಗಿ ತಾಂತ್ರಿಕವಾಗಿ ದೈವಶಕ್ತಿ ಇರತಕ್ಕಂತಹ ಆ ಗಿಡ 6 ತಿಂಗಳು ನೀರು ಹಾಕಿಲ್ಲ ಅಂದರೂ ಕೂಡ ಅದು ಸಾಯೋದಿಲ್ಲ. ಅಬ್ಬಾ, ಎಂಥ ಶಕ್ತಿ ಇರಬೇಕು. ಇವತ್ತು ಮನೇಲಿರ್ತಕ್ಕಂಥ ಪ್ರತಿಯೊಂದು ಗಿಡ ಬರಲಿಗಳು ಕೂಡ ನಾವು ನೀರು ಹಾಕಿದ್ರೇ ಉಂಟಿಲ್ಲ, ಬೆಳಗ್ಗೆ ಒಣಗೋಗಿರ್ತದೆ. ಅದು 2-3 ದಿವಸ ಬಿಟ್ಟರೆ ಸತ್ತೇ ಹೋಗಿರ್ತದೆ. ಆದರೆ ಪ್ರತಿದಿನ ಆ ಗಿಡಗಳಿಗೆ ನೀರು ಹಾಕ್ತಾನೆ ಇರಬೇಕು. ಈ ಗಿಡಕ್ಕೆ ನೀವು 6 ತಿಂಗಳಲ್ಲ, 1 ವರ್ಷ ನೀರು ಹಾಕಿಲ್ಲ ಅಂದರೂ ಹಾಗೇ ಇರ್ತದೆ, ಏನೂ ಅಳ್ಳಾಡಲ್ಲ. ಭಾಳ ಜನ ಗೊತ್ತಾಗಿರ್ಬೇಕು ಇದು ಯಾವ ಗಿಡ ಅಂತೇಳಿ. ಅದೇ ಲೋಳೆ ರಸ, ಕನ್ನಡದಲ್ಲಿ ಲೋಳೆ ರಸ. ಆದರೆ ಪ್ರಸಿದ್ಧಿಯಾಗಿರೋದು ಯಾವುದು, ಅಲೋವೀರಾ ಅಂತ. ಅಲೋವೀರಾ ಇವತ್ತು ಹೆಣ್ಮಕ್ಳಿಗೆ ಎಷ್ಟು ಅದ್ಭುತವಾದಂತಹ ಒಂದು ಉಪಯೋಗ ಬರ್ತಾ ಇದೆ ಅಂತಂದರೆ ಇದರ ಪ್ರಾಡಕ್ಟ್ ಇಲ್ದಿರೋ ತಯಾರು ಮಾಡೋದು ಕಂಪ್ನಿಗಳೇ ಇಲ್ಲ. ಒಂದೊಂದು ಡಿಸೈನ್ ಕಂಪ್ನಿಗಳಲ್ಲಿ ಇದನ್ನು ತಯಾರು ಮಾಡಿ ಮಾಡ್ತಾರೆ. ಪ್ರತಿಯೊಂದು ಮನೆಗಳಲ್ಲೂ ಕೂಡ ಇದು ಆವರಿಸ್ಕೊಂಡಿದೆ. ಕೆಲವರು ಫ್ಯಾಷನ್ಗೋಸ್ಕರ ಸಾಕ್ತಾರೆ, ಕೆಲವರು ನಿತ್ಯ ಬಳಕೆಗೋಸ್ಕರ ಸಾಕ್ತಾರೆ, ಕೆಲವರು ವನ ಗಿಡ ಮರ ಬಳ್ಳಿ ಪ್ರೀತಿಗೋಸ್ಕರ ಸಾಕ್ತಾರೆ. ಆದರೆ ನಾನು ಆಗ ಹೇಳ್ದಂಗೆ ಇದರಲ್ಲಿ ಆಯುರ್ವೇದ ಅಂಶ ಅದ್ಭುತವಾಗಿದೆ. ಇದರ ಬಳಕೆ ಎಲ್ಲ ಕಡೆ ಇದೆ. ಇದನ್ನು ನೇರವಾಗಿ ಸೇವಿಸ್ತಾರೆ ಕೂಡ. ಇದರಲ್ಲಿ 2 ಜಾತಿಗಳಿದೆ. ಒಂದು ವಿಷ ಇರತಕ್ಕಂಥ ಜಾತಿ ಇದೆ, ಇನ್ನೊಂದು ಔಷಧಿಯುಕ್ತವಾಗಿ ನೇರವಾಗಿ ಸೇವನೆ ಮಾಡ್ತಕ್ಕಂತಹ ಗಿಡಗಳು ಕೂಡ ಇದ್ದಾವೆ. ಇಲ್ಲಿ ನಾವು ತಿಳಿಸ್ತಕ್ಕಂತಹ ಈ ಗಿಡ ಇದು ಭಾಳ ವಿಶೇಷವಾಗಿ ದೈವಿಕ ಶಕ್ತಿಯನ್ನು ಕೂಡ ಹೊಂದಿದೆ. ಯಾಕೆ ಎಲ್ಲ ಆಯುರ್ವೇದಿಕವಾಗಿ ಏನೇನು ಬಳಕೆ ಆಗಿದೆ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಅದು ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಆದರೆ ದೈಹಿಕವಾಗಿ ಕೂಡ ಇದು ಪ್ರಯೋಜನಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ. ಇವತ್ತು ಎಷ್ಟೋ ಕಡೆ ಇದನ್ನು ದೃಷ್ಟಿ ದೋಷಕ್ಕೋಸ್ಕರ ಕಟ್ಟಿರ್ತಾರೆ. ನೀವು ನೋಡಿರ್ಬೋದು, ಹಿಂಗೆ ನೇತಾಕ್ಬಿಟ್ಟಿರ್ತಾರೆ, ಹಿಂಗೆ ಮನೆ ಮುಂದೆ ಬಾಗಿಲ ಮೇಲೋ ಅದ್ರ ಮೇಲೆ ಇದ್ರ ಮೇಲೋ ನೇತಾಕ್ಬಿಟ್ಟಿರ್ತಾರೆ, ಹಿಂಗೆ ನೋಡಿರ್ಬೋದು. ನೀವು ಭಾಳ ಜನ ಇದು ನೋಡಿರ್ಬೋದು. ಆದರೆ ಒಂದು ಗಿಡ ಏನಾದರೂ ಒಂದು ಮಹತ್ವ ಪಡ್ಕೊಂಡಿದ್ರೆ, ಅದ್ರಲ್ಲಿ ಏನಾದರೂ ಒಂದು ಶಕ್ತಿ ಇದ್ರೆ ಮಾತ್ರನೇ
ಇದನ್ನು ಬಳಕೆ ಮಾಡ್ಕೊಳಕ್ಕೆ ಬರ್ತದೆ, ಇಲ್ಲ ಬಳಕೆ ಮಾಡೋಕ್ಕೆ ಬರೋದಿಲ್ಲ. ಆಯಿತಾ? ನಿರ್ಜೀವ ಸಸ್ಯಗಳು ತುಂಬ ಇದ್ದಾವೆ, ದೈವಿಕವಾದ ಸಸ್ಯಗಳಲ್ಲಿ ಇದು ಒಂದು. ಅಲ್ಲಿಗೆ ಇದ್ರ ಬಳಕೆ ಇದೆ ಅಂತಂದಾಗ ದೃಷ್ಟಿದೋಷ ನಿವಾರಣೆ ಮಾಡುತ್ತೆ ಅಂದರೆ ಇದು ತಾಂತ್ರಿಕವಾಗಿ ಇದೇನೋ ಶಕ್ತಿ ಇದೆ ಅಂತ ಅರ್ಥ ಅಲ್ವಾ? ಆದರೆ ಇದನ್ನು ಎಲ್ಲಿ ಇಡಬೇಕು, ಯಾವ ದಿಕ್ಕಲ್ಲಿ ಇಡಬೇಕು ಅಂತಕ್ಕಂಥ ಅಷ್ಟೇ ಮುಖ್ಯ ಅಲ್ವಾ? ಇದರ ಪಾವಿತ್ರ್ಯತೆಯನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅಂತ ಅಷ್ಟೇ ಮುಖ್ಯ ಅಲ್ವಾ? ನೋಡಿ, ಯಾವುದಾದ್ರೂ ವಸ್ತು ಕೆಲಸ ಮಾಡುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ, ಅದು ಸಸ್ಯ ಸಂಪತ್ತು ಕೆಲಸ ಮಾಡ್ದಂಗೆ ಬೇರೆ ಯಾವುದು ಕೆಲಸ ಮಾಡೋದಿಲ್ಲ. ಸಸ್ಯ ಸಂಪತ್ತಲ್ಲಿ ಅಗಾಧವಾದಂಥ ಶಕ್ತಿ ಇದೆ, ಅಗಾಧವಾದಂಥ ದೈವಿಕ ಶಕ್ತಿ ಇದೆ, ಅಗಾಧವಾದ ಧನಾಕರ್ಷಣೆ ಇದೆ, ಅಗಾಧವಾದಂಥ ಜನವಶೀಕರಣ ಶಕ್ತಿ ಇದೆ. ಅದಕ್ಕೆ ಹಲವಾರು ಗಿಡಮೂಲಿಕೆಗಳಲ್ಲಿ ಇದನ್ನು ಬಳಕೆ ಮಾಡ್ಕೊಳ್ತಾರೆ. ಗ್ರಹ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಗ್ರಹಕ್ಕೆ ಸಂಬಂಧಪಟ್ಟ ಅಂಶಗಳಿರ್ತಕ್ಕಂಥ ಸಸ್ಯಗಳಿದ್ದಾವೆ, ಮರಗಳಿದ್ದಾವೆ, ಗಿಡಗಳಿದ್ದಾವೆ. ಆದರೆ ನಮ್ಮಲ್ಲಿ ಇದರ ಬಳಕೆ ಆಯುರ್ವೇದಿಕವಾಗಿ ಹೆಚ್ಚು ಬಳಕೆ ಆಗಿದೆ ಹೊರತು ತಾಂತ್ರಿಕವಾಗಿ ಇದು ಬಳಕೆಯಲ್ಲಿ ಜಾಸ್ತಿ ಇಲ್ಲ. ಯಾರೋ ಗೊತ್ತಿರ್ತಕ್ಕಂಥ ಅಲ್ಲಲ್ಲಿ ಕಟ್ಬಿಟ್ಟಿರ್ತಾರೆ. ಆದರೆ ಇದನ್ನು ಎಲ್ಲಿಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ. ನೋಡಿ, ಯಾರಾದರೂ ಈ ಅಲೋವೆರಾ ಗಿಡವನ್ನು, ಆಯುರ್ವೇದಿಕ ಗಿಡವನ್ನು ನೀವು ತಗೊಂಡೋಗಿ ಆಗ್ನೇಯ ದಿಕ್ಕಲ್ಲಿ ಇಟ್ಟಿದ್ರೆ, ನೋಡಿ ವಾಸ್ತು ಅಂತ ಬಂದಾಗ 8 ದಿಕ್ಕುಗಳು ಅಂತ ಹೇಳ್ತೀವಿ. ಏನು ಭಾಳ ಮುಖ್ಯವಾಗಿರ್ತಕ್ಕಂಥ 4 ದಿಕ್ಕು, 4 4 8 ದಿಕ್ಕುಗಳು, ಮಧ್ಯಭಾಗ ಆಕಾಶ ತತ್ವ, ಅದು 9 ದಿಕ್ಕು ಅಂತೀವಿ. ಅದರಲ್ಲಿ ಮತ್ತೆ ನಾವು ವಿಂಗಡಣೆ ಮಾಡ್ಕೊಂಡು ಹೋದಾಗ ಟೋಟಲಿಗೆ 16 + 18 ದಿಕ್ಕುಗಳು ಇದ್ದಾವೆ. ಅಂದರೆ ಟೋಟಲಿಗೆ 18 ದಿಕ್ಕುಗಳು, 18 ಭಾಗಗಳಾಗ್ತವೆ ವಾಸ್ತುವಿನಲ್ಲಿ. ಆದರೆ ಮುಖ್ಯವಾಗಿ ನಮ್ಮ ಕಣ್ಣು ಕಾಣಿಸ್ತಕ್ಕಂಥದ್ದು 8 ದಿಕ್ಕುಗಳು. ಆ 8 ದಿಕ್ಕುಗಳಲ್ಲಿ ಕೂಡ ನವಗ್ರಹಗಳು ವಾಸ ಮಾಡ್ತವೆ ಅಂತ ನಾವು ಇಂದಿನ ಕಾರ್ಯಕ್ರಮ ಮುಖಾಂತರ ಹೇಳ್ಕೊಂಡು ಬರ್ತಾ ಇದ್ದೀವಿ. ಭಾಳ ಜನ ಒಪ್ಕೊಂಡಿದ್ದಾರೆ. ಕರೆಕ್ಟು. ಮನುಷ್ಯನಿಗೆ ನವಗ್ರಹಗಳು ರೂಲ್ ಮಾಡುತ್ತೋ ಹಾಗೆ ನಾವು ವಾಸ ಮಾಡ್ತಕ್ಕಂಥ ಮನೆ, ಆಫೀಸು, ಕಟ್ಟಡ, ಫ್ಯಾಕ್ಟ್ರಿ ಎಲ್ಲವೂ ಕೂಡ ನವಗ್ರಹ ದೇವತೆಗಳ ಆಳ್ವಿಕೆ ಇರ್ತದೆ ಅಂತೇಳಿ. ಆದರೆ ಇದರೊಳಗೆ ನಾವು ವಿಂಗಡಣೆ ಮಾಡ್ಕೊಂಡಾಗ ಪ್ರತಿಯೊಬ್ಬರು ಕೂಡ, ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಕಾಂಪಸ್ ಇಟ್ಕೋಬೇಕು. ಯಾಕೆ ಹೇಳ್ತೀನಿ ಅಂತಂದರೆ, ಇವತ್ತು ಎಲ್ಲರೂ ಕೂಡ ಯಾವ್ದು ನಿಮ್ಮ ಮನೆ ಅಂದರೆ ಉತ್ತರ, ಯಾವ್ದು ನಿಮ್ಮ ಮನೆ ಅಂದರೆ ದಕ್ಷಿಣ, ಯಾವ್ದು ನಿಮ್ಮ ಮನೆ ಅಂದರೆ ಪೂರ್ವ ಅಂದ್ಬಿಡ್ತೀರಾ. ಕಾಂಪಸ್ ಇಟ್ಕೊಂಡ್ರೆ ಆ ಉತ್ತರ ಎಲ್ಲ ಒಂದು ಕಡೆ ಇರ್ತದೆ, ದಕ್ಷಿಣ ಎಲ್ಲ ಒಂದು ಕಡೆ ಇರ್ತದೆ, ಪೂರ್ವ ಎಲ್ಲ ಒಂದು ಕಡೆ ಇರ್ತದೆ. ಯಾಕಂದರೆ ಭೂಮಿಯ ತಿರುಗುವಿಕೆಯಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಾಂಪಸ್ ಡೈರೆಕ್ಷನ್ ಚೇಂಜ್ ಆಗ್ತಿರ್ತದೆ. ಆಗ ನಿಮಗೆ ಆಗ್ನೇಯ ಅಂದರೆ ಯಾವುದು, ದಕ್ಷಿಣ ಅಂದ್ರೆ ಯಾವುದು, ಪೂರ್ವ ಅಂದ್ರೆ ಯಾವುದು, ಉತ್ತರ ಯಾಕೆ ಗೊತ್ತಾಗ್ತದೆ? ಇವತ್ತೆಲ್ಲ ಭಾಳ ಜನ ಆಂಡ್ರಾಯ್ಡ್ ಫೋನ್ ಇಟ್ಕೊಂಡಿರೋದ್ರಿಂದ ನೀವು ಅದರೊಳಗೆ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಒಳ್ಳೆ ಕಾಂಪಸ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮನೆ ಮಧ್ಯಭಾಗ ಇಟ್ಕೊಂಡಾಗ ಆಗ್ನೇಯ ಯಾವುದು, ಪೂರ್ವ ಯಾವುದು, ದಕ್ಷಿಣ ಯಾವುದು, ನೈಋತ್ಯ ಯಾವುದು, ಈಶಾನ್ಯ ಯಾವುದು ಮಾರ್ಕ್ ಮಾಡ್ಕೋಬೋದು. ಈ ಥರ ಮಾರ್ಕ್ ಮಾಡಿಕೊಂಡು ನೀವು ಏನಾದರೂ ಇನ್ ಕೇಸು ಈ ಗಿಡವನ್ನು ತಂದು ಬೆಳೆಸ್ತಾ ಇದ್ರೆ, ಉಪಯೋಗ ಮಾಡ್ತಿದ್ರೆ, ಈ ಜೀವಂತ ಗಿಡವನ್ನು ನೀವೇನಾದರೂ ಆಗ್ನೇಯದಲ್ಲಿ ಇಟ್ಟಿದ್ರೆ ದಯವಿಟ್ಟು ಅಲ್ಲಿಂದ ಫಸ್ಟ್ ತೆಗೆದುಬಿಡಿ. ಆಗ್ನೇಯದಲ್ಲಿ ಈ ಗಿಡ ಏನಾದ್ರು ಇತ್ತು ಅಂತಂದರೆ ತೊಂದರೆಗಳು ಗ್ಯಾರಂಟಿ. ನೆನ್ಪಿಟ್ಕೊಳ್ಳಿ. ಯಾವ ತೊಂದರೆಗಳಂತ ನಾನು ಹೇಳೋದಿಲ್ಲ, ಹೇಳ್ಬಾರ್ದು ಅದನ್ನೆಲ್ಲ. ಯಾಕಂದರೆ ಇದಕ್ಕೆ ತೊಂದರೆ ಮಾಡ್ದಂಗೆ ಆಗುತ್ತೆ. ಯಾಕಂದರೆ ಇದು ದೈವಾಂಶ ಇರತಕ್ಕಂತಹ, ನಮಗೆ ಉಪಯೋಗ ಬರ್ತಕ್ಕಂಥ ಒಂದು ಸಸ್ಯ ಸಂಪತ್ತು, ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಇದನ್ನು ಎಲ್ಲೆಲ್ಲೋ ಇಟ್ಟು ಏನೇನೋ ಮಾಡೋದ್ರಿಂದ ಅದಕ್ಕೆ ಅಪಚಾರ ಮಾಡ್ದಂಗೆ ಆಗುತ್ತೆ. ಅಪಚಾರದಿಂದ ತೊಂದರೆಗಳಾಗ್ತಾ ಬರ್ತದೆ. ಇದನ್ನು ಯಾವಾಗಲೂ ಕೂಡ ನೀವು ಈಶಾನ್ಯ ಮತ್ತು ವಾಯುವ್ಯದಲ್ಲೇ ಇಟ್ಟು ಬೆಳೆಸಬೇಕು. ಈ ದಿಕ್ಕುಗಳು ನಿಮ್ಗೆ ಗೊತ್ತಾಗಬೇಕು ಅಂತಂದಾಗ ಏನು ಮಾಡಬೇಕು? ಕಾಂಪಸ್ ಇರಬೇಕು. ಕಾಂಪಸಲ್ಲಿ ಮಾರ್ಕ್ ಮಾಡಿ ಮಾತ್ರ ನೀವು ಆಯಾ ಜಾಗದಲ್ಲಿ ಇದನ್ನು ಇಟ್ಟು ಇದರ ಪಾವಿತ್ರ್ಯತೆಯನ್ನು ಕಾಪಾಡಬೇಕು. ಇದು ಎಲ್ಲಿ ಇರ್ತದೆ ಅಲ್ಲಿ ನಿಮಗೆ ಧನ ಆಕರ್ಷಣೆ. ನೋಡಿ, ಧನ ಆಕರ್ಷಣೆಗೆ ಭಾಳಷ್ಟು ತಾಂತ್ರಿಕ ವಿಚಾರಗಳು ಹೇಳಿದ್ದೀವಿ. ಒಂದು ಸಸ್ಯ ಸಂಪತ್ತು ಧನ ಆಕರ್ಷಣೆ ಮಾಡ್ತಿದ್ದೆ, ಇಲ್ಲಿ ಗಿಡದಲ್ಲಿ ದುಡ್ಡು ಬಿಡುತ್ತೆ ಅಂತ ಹೇಳ್ಬೋದು. ಗಿಡದಲ್ಲಿ ದುಡ್ಡು ಬಿಡೋದಿಲ್ಲ. ಭಾಳ ಜನ ವಿತಂಡವಾದಗಳು ಮಾಡೋದಿದೆ. ಈ ಗಿಡದಲ್ಲಿ ಆ ಧನ ಆಕರ್ಷಣೆ ಅಂಶಗಳಿರೋದ್ರಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಧನ ಆಕರ್ಷಣೆ ಅಂಶವನ್ನು ಇದು ಸೇರಿಸಿ ನಿಮಗೆ ಪವರ್ ಕೊಡ್ತದೆ, ಎನರ್ಜಿ ಕೊಡ್ತದೆ. ಅದರಿಂದ ನಿಮಗೆ ದುಡ್ಡು ಬರೋಕ್ಕೆ ಶುರು ಆಗ್ತದೆ. ನಿಮಗೆ ಆ ಎನರ್ಜಿ ಇಲ್ಲ ಅಂತಂದ್ರೆ ಏನಾಗ್ತದೆ? ನಿಮ್ಮ ದುಡ್ಡುಗಳು ಬ್ಲಾಕ್ ಆಗ್ತದೆ, ಬರಬೇಕಾಗಿರೋದು ಬ್ಲಾಕ್ ಆಗ್ತದೆ, ಏನು ಮಾಡಿದ್ರೂ ಬರೋದಿಲ್ಲ. ಆಗ ಇಂತಹ ಒಂದು ದೈವಿಕ ಅಂಶ ಇರ್ತಕ್ಕಂಥ ಗಿಡಗಳನ್ನು ನೀವೇನು ಮಾಡಬೇಕು? ತಗೊಂಡೋಗಿ ಈಶಾನ್ಯ ಅಥವಾ ವಾಯುವ್ಯ ಇಡಬೇಕು. ಯಾಕಂದರೆ ಇದರ ಅರ್ಥ ಏನು ಗೊತ್ತಾ? ಇದು ಲಕ್ಷ್ಮಿ ಅಂಶ ಇರತಕ್ಕಂಥ ಗಿಡ ಅಂತ ಹೇಳ್ತೀವಿ. ಅದಕ್ಕೆ ಎಲ್ಲ ಲಕ್ಷ್ಮೀಂದ್ರಿಗೆ ಇದು ಪ್ರಿಯವಾದ ಗಿಡ. ಯಾಕಂದರೆ ಕೂದಲಿಗೆ, ಅದಕ್ಕೆ, ಮುಖಕ್ಕೆ, ಚರ್ಮಕ್ಕೆ ಏನೇನು ಬಳಕೆ ಮಾಡ್ಕೊಳ್ತಿರಲ್ಲ, ಅದರಿಂದ ಇದು ದೈವಿಕ ಅಂಶ ಇರತಕ್ಕಂಥ ಗಿಡ. ಆದರೆ ಆಯುರ್ವೇದ ಸಸ್ಯ. ಆದರೆ ಇದರ ಉಪಯೋಗಗಳು ನಾನಾ ರೀತಿಯಾಗಿದ್ದಾವೆ. ಇದನ್ನು ಫಸ್ಟು ಕಾಂಪಸ್ ನೋಡಿಕೊಂಡು ನೀವೇನು ಮಾಡಬೇಕು? ಈಶಾನ್ಯ ಮತ್ತು ವಾಯುವ್ಯ ದಿಕ್ಕಿನ ತೊಗೊಂಡೋಗಿ ಇಡಬೇಕು. ಇಟ್ಟು ನೀವು ದೈವಿಕವಾಗಿ ಪೂಜೆ ಮಾಡ್ತೀನಿ ಅಂತಂದರೆ ಇದನ್ನು ದೈವಿಕವಾಗಿ ಆ್ಯಕ್ಟಿವೇಟ್ ಮಾಡಬೇಕು. ಇಲ್ಲ ನಾನು ಸುಮ್ಮನೆ ಇಡ್ತೀನಿ, ನನಗೆ ಬೆಳೆಸೋದಕ್ಕೋಸ್ಕರ, ನನಗೇನು ಉಪಯೋಗಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ ಅಂತಂದರೆ ಇದನ್ನು ಕತ್ತರಿಸ್ಬೇಕಾದ್ರೆ, ತೆಗಿಬೇಕಾದ್ರೆ ಎಲ್ಲದೂ ಕೂಡ ಇದಕ್ಕೆ ಪರ್ಮಿಷನ್ ತೊಗೋಬೇಕು. ಸುಮ್ಮನೆ ಜೀವಂತ ಗಿಡನ ಕತ್ತರಿಸ್ಬಿಟ್ರೆ ಆಯ್ತದ? ನಿಮ್ಮದು ಕೈಯೋ ಕಾಲು ತೊಗೊಂಡು ಕುಯ್ದುಬಿಟ್ರೆ ಬಿಟ್ಬಿಡ್ತೀರಾ ನೀವು? ಎಂಥ ನೋವಾಗುತ್ತೆ. ಹಂಗೆ ಇದಕ್ಕೂ ನೋವಾಗುತ್ತಲ್ವ?
ಪ್ರತಿಯೊಂದು ಗಿಡ ಸಸ್ಯ ಸಂಪತ್ತು ಕೂಡ ಜೀವ ಇದೆ, ಇದು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಅದಕ್ಕೆ ಜೀವ ಇಲ್ಲ, ಮಾತಾಡಲ್ಲ, ಕೈ ಆಡಿಸಲ್ಲ, ಕಾಲಾಡಿಸಲ್ಲ ಅಂತ ಅರ್ಥ ಅಲ್ಲ. ಪ್ರತಿಯೊಂದು ಗಿಡಕ್ಕೂ ಒಂದು ಜೀವ ಅಂತ ಇರ್ತದೆ. ಆ ಜೀವ ಎಲ್ಲಿರ್ತದೆ ಅಲ್ಲ ಬೇಡ, ಅದೆಲ್ಲ ತರಲೆ ಕ್ವಶನ್ಗಳು ಬೇಡ. ಜೀವ ಇದೆ. ಆ ಜೀವ ಇರ್ತಕ್ಕಂಥ ಗಿಡಕ್ಕೆ ನಾವು ಒಂದು ಕೆಲವು ನಕ್ಷತ್ರಗಳನ್ನು ನೋಡ್ಕೊಂಡು ನಾವೇನು ಮಾಡಬೇಕು, ಅದಕ್ಕೆ ಪರ್ಮಿಷನ್ ತೊಗೊಂಡು ಅದಕ್ಕೊಂದು ಪೂಜೆ ಪುನಸ್ಕಾರ ಮಾಡಿ, ನಿನಗೋಸ್ಕರ ತೆಗಿತಾ ಇದ್ದೀನಿ, ನಿನಗೋಸ್ಕರ ನಾನು ಬಂದಿದ್ದೀನಿ, ಇದನ್ನು ಇಂಥ ಬಳಕೆ ಉಪಯೋಗ ಮಾಡ್ಕೊಳ್ತಿದ್ದೀನಿ, ನೀನು ನನ್ನ ಸನ್ನಿಧಿಗೆ ಬಾ, ನನಗೆ ಪರ್ಮಿಷನ್ ಕೊಡು ಅಂತ ಕೇಳಬೇಕು, ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡ್ಕೋಬೇಕು. ಆಮೇಲೆ ಅದನ್ನು ತೆಗಿಬೇಕು. ಅದು ಬಿಟ್ಟು ಇದೊಂದು ಗಿಡ ಏನೋ ಸಿಗುತ್ತೆ ಮಾರ್ಕೆಟಲ್ಲಿ, ಕತ್ತರಿಸು, ತೆಗಿ, ಮಾಡು ಅಂತಂದರೆ ಅದು ನೋವಾಗಲ್ವಾ? ಅದು ಶಾಪ ಹಾಕೋದಿಲ್ವಾ? ಇದನ್ನೇ ವೃಕ್ಷ ಶಾಪಗಳು ಅಂತ ಕರಿತೀವಿ. ಇದು ಕ್ರಮೇಣ ನಾನಾ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೆಣ್ಮಕ್ಳಿಗೆ ತಂದುಕೊಡ್ತಾರೆ. ಎಸ್ಪೆಷಲಿಗೆ ಗಂಡಸರು ಜಾಸ್ತಿ ಸಾಮಾನ್ಯ ಉಪಯೋಗ ಮಾಡಲ್ಲ, ಹೋಗ್ತಾರೆ ಅಂಗಡಿಗೆ ಹೋಗ್ತಾರೆ, ತಗೊಂಬರ್ತಾರೆ, ಜೆಲ್ಲು ಅಂತ ಹಚ್ಕೊಂಡು ಏನೋ ಮಾಡ್ಕೊತಾರೆ. ಆದರೆ ಹೆಣ್ಮಕ್ಳು ಪ್ಯೂರಿಟಿಗೋಸ್ಕರ ಪ್ಯೂರೇ ಸಿಗಬೇಕು, ಕೆಮಿಕಲ್ಸ್ ಇರಬಾರ್ದು ಅಂದ್ಬಿಟ್ಟು ಏನು ಮಾಡ್ತಾರೆ, ಇದನ್ನು ತೆಗೆದು ಜ್ಯೂಸ್ ಮಾಡೋದು, ಕುಡಿಯೋದು, ಇವೆಲ್ಲ ಎಲ್ಲ ಕಡೆ ಬಂದ್ಬಿಟ್ಟಿದೆ ಇವಾಗ. ಈ ರೀತಿ ಎಲ್ಲ ಮಾಡಿ ಇದು ಮಾಡ್ತಿರ್ತಾರೆ. ಆ ಥರ ಮಾಡಬಾರ್ದು. ಇದನ್ನು ದೈವಿಕವಾಗಿ ಕಾಣಬೇಕು. ದೈವಿಕ ಕಾಣಬೇಕು ಅಂದಾಗ ಅದಕ್ಕೊಂದು ಸ್ಥಾನಮಾನವನ್ನು ನಿಮ್ಮ ಮನೇಲಿ ಕೊಡಬೇಕು. ಇದಾದಮೇಲೆ ಮತ್ತೊಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಸಮಸ್ಯೆಗೆ ಇದು ರಾಮಬಾಣ ಕೆಲಸ ಮಾಡ್ತದೆ. ಅಲೋವಿರಾ, ಲೋಳೆ ಸರಕಿರ್ತಕ್ಕಂಥ ದೈವಿಕ ಶಕ್ತಿಯನ್ನು ನಾವು ಬಳಸ್ಕೋಬೇಕು ಅಂದಾಗ ಆಗ್ನೇಯದಲ್ಲಿ ಇಡಬೇಡಿ, ಇದನ್ನು ಈಶಾನ್ಯ ವಾಯುದಲ್ಲಿ ಇಟ್ಟು ಅದಕ್ಕೊಂದು ಸ್ಥಾನಮಾನ ಕಲ್ಪಿಸಿ ಭಕ್ತಿಯಿಂದ ಇದಕ್ಕೆ ಪೂಜೆ ಮಾಡಿ ಅಂತ ಹೇಳಿಕೊಟ್ಟೆ. ದೈಹಿಕವಾಗಿ ಪೂಜೆ ಮಾಡಲಿ ಅಂದರೆ ಮಾನಸಿಕವಾದರೂ ಒಂದು ಸ್ವಲ್ಪ ಭಕ್ತಿ ಇದ್ದರೆ ಇದು ಎಷ್ಟೋ ನಿಮ್ಗೆ ಅನುಗ್ರಹ ಕೊಡ್ತದೆ. ಆದರೆ ನಿಮ್ಮ ಮನೇಲಿರ್ತಕ್ಕಂತಹ ಸರ್ವ ನೆಗೆಟಿವ್ ದೋಷಗಳು, ನೆಗೆಟಿವ್ ಎನರ್ಜಿ ಹೋಗಬೇಕು ಅಂದರೆ ನೀವು ಏನು ಮಾಡಬೇಕು ಅಂದರೆ ಮಂಗಳವಾರ ದಿವಸ, ಮಂಗಳವಾರ ಬೆಳಗ್ಗೆ 6 ರಿಂದ 7 ಗಂಟೆಗೆ ಇದನ್ನು ಹಿಂದಿನ ದಿವಸ ತೊಗೊಂಡು ಇಂಥ ವಿಚಾರಕ್ಕೋಸ್ಕರ ನಿನ್ನನ್ನು ನನ್ನ ಮನೆ ಭಾಗದಲ್ಲಿ ಸ್ಥಾಪಿತ ಮಾಡ್ತಾ ಇದ್ದೀನಿ, ಇಂಥ ದೋಷಗಳನ್ನು ಪರಿಹಾರ ಮಾಡಿಕೊಡು ಅಂತೇಳಿ ಪ್ರಾರ್ಥನೆ ಮಾಡಿ ಇದಕ್ಕೆ ಅರಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರಿಗೆ ಹೆಂಗೆ ಪೂಜೆ ಮಾಡ್ತಾರೆ ಅದೇ ಥರ ಪೂಜೆ ಮಾಡಿ ಭಯಭಕ್ತಿಯಿಂದ ಇದನ್ನು ನಿಮ್ಮ ಮನೆ ಭಾಗದಲ್ಲಿ ಏನು ಮಾಡಬೇಕು, ಈಗ ನೇತು ಹಾಕಬೇಕು. ಈಗ ನೇತಾಕಿ ಇದನ್ನು ಕಟ್ಟಬೇಕು. ಈಗ ಕಟ್ಟೋ ಮುಖಾಂತರ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಿತಗಳು ನಿಮಗೆ ಸಿಗ್ತದೆ. ಕಣ್ಣು ಕಾಣಿಸಲ್ಲ, ಬಟ್ ಅನುಭವ ಆಗ್ತದೆ. ಅದಕ್ಕೆ ಬಾಯಿ ಇಲ್ಲ, ಕೈ ಇಲ್ಲ, ಹೇಳ್ಕೊಳ್ಳಲ್ಲ, ನಾನು ಹಿಂಗೆ ಮಾಡ್ತೀನಿ, ಒಳ್ಳೇದು ಮಾಡ್ತೀನಿ, ಇದು ಮಾಡ್ತೀನಿ. ಇದನ್ನು ಯಾವಾಗ ಭಕ್ತಿಯಿಂದ ಕಾಣ್ತೀರಿ, ಆ ಪ್ರಕೃತಿ ನಮಗೆ ಭಕ್ತಿಯಿಂದ ಎಲ್ಲ ರೀತಿ ಫಲಗಳನ್ನು ಕೊಡ್ತದಂತೆ. ಅದಕ್ಕೆ ಪ್ರಕೃತಿಯನ್ನು ಸಂರಕ್ಷಣೆ ಮಾಡಿ ಅಂತೇಳಿ ನಮ್ಮ ಹಿರಿಯ ತಲೆಮಾರುಗಳನ್ನ ಹೇಳ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿಗೆ ಇದನ್ನು ನೀವು ತಲೆ ಕೆಳಗಾಗಿ ಕಟ್ಟೋದ್ರ ಮುಖಾಂತರ ನಿಮ್ಮ ಮನೇಲಿರ್ತಕ್ಕಂಥ ಸಮಸ್ತ ದೃಷ್ಟಿದೋಷ ಬಾಧೆಗಳು, ದುಷ್ಟಶಕ್ತಿ ಬಾಧೆಗಳು, ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಶಕ್ತಿಗಳನ್ನು ಆಚೆ ಓಡಿಸ್ತದೆ. ಇದು ಯಾವುದೇ ಕಾರಣಕ್ಕೂ ಒಣಗೋದಿಲ್ಲ. ಯಾವಾಗ ಇದು ಒಣಗೋಯ್ತು ಅಂತ ಅಂತೀವಲ್ಲ, ಆವಾಗ ಮತ್ತೆ ಇದರ ಅದೇ ರೀತಿ ಬದಲಾವಣೆ ಮಾಡ್ತಕ್ಕಂಥ ದಿನ ಅಂದರೆ ಮಂಗಳವಾರನೇ ಕಟ್ಟಬೇಕು. ಯಾವತ್ತಾವತ್ತೋ ತಂದು ಯಾಗಾಗೋ ಕಟ್ಟಿಬಿಡ್ತೀರ. ಎಲ್ಲದಕ್ಕೂ ಒಂದು ರೀತಿ ನೀತಿ ನಿಯಮಗಳನ್ನು ಶಾಸ್ತ್ರ ಹೇಳ್ತಾ ಇದೆ. ಆ ಪ್ರಕಾರ ಇದನ್ನೇ ಮಾಡಬೇಕು. ಟೈಮಿಂಗ್ಸ್ ಹೇಳ್ತೀನಿ, 6 ರಿಂದ 7 ಗಂಟೆ ನೆನ್ಪಿಟ್ಕೊಳ್ಳಿ. ಮಂಗಳವಾರ ಬೆಳಗ್ಗೆ 6 ರಿಂದ 7 ಗಂಟೆ ಮಂಗಳ ಹೋರೆ ಅಂತ ಕರಿತೀವಿ ನಾವು. ಆ ಮಂಗಳ ಹೋರೆ ಇದನ್ನು ಕಟ್ಟೋದ್ರಿಂದ ನಿಮ್ಗೆ ಇಂಥ ರೀತಿ ಪ್ರತಿಫಲಗಳು ನಿಮಗೆ ಸಿಗ್ತದೆ. ಇನ್ನೊಂದು ವಿಚಾರ, ಇದು ಭಾಳ ಅದ್ಭುತ ವಿಚಾರ, ಯಾರಿಗೂ ಗೊತ್ತಿಲ್ಲ, ಸಂಶೋಧನೆ ಮೂಲಕ ಕಂಡುಕೊಡ್ತಕ್ಕಂಥ ಸತ್ಯ. ಇವತ್ತು ಮನುಷ್ಯನಿಗೆ ಶನಿ ದೋಷ ಅಂತ ಇರ್ತದೆ, ಶನಿ ದಶೆ ಅಂತ ನಡೀತದೆ. ಈ ಶನಿ ದೋಷ ಮನುಷ್ಯನ ಎಲ್ಲಿರುತ್ತೆ ಗೊತ್ತಿದೆಯಾ? ಯಾವತ್ತನ್ನು ಹುಡುಕಾಟ ಮಾಡಿದ್ದೀರಾ? ಇಲ್ಲ, ಮೈಯಲ್ಲಿರುತ್ತೆ ಅಂತಾರೆ, ಅಥವಾ ನನ್ನ ಗ್ರಹಗಳಲ್ಲಿರುತ್ತೆ ಅಂತ ಹೇಳ್ತೀರಾ. ಆದರೆ ಶನಿ ದೋಷ ಯಾವಾಗಲೂ ಕೂಡ ನಿಮ್ಮ ತಲೆಯ ಕೂದಲಿನಲ್ಲಿರ್ತದೆ. ಶನಿ ದೋಷ ನಿಮ್ಮ ತಲೆಯ ಕೂದಲಿನಿರ್ತದೆ. ಅದಕ್ಕೆ ಅವಾಗವಾಗ 6 ತಿಂಗಳು 1 ವರ್ಷಕ್ಕೋ ಮುಡಿ ಕೊಡುವಂಥ ಪದ್ಧತಿ ನಮ್ಮಲ್ಲಿ ಬಂತು. ಏನು, ಶನಿ ದೋಷ ನಿವೃತ್ತಿಗೋಸ್ಕರ ಮುಡಿ ಕೊಡುವಂಥ ಪದ್ಧತಿ ಬಂತು. ಆ ಮುಡಿ ಯಾಕೆ ಕೊಡ್ತೀನಿ ಅಂದರೆ ದೇವ್ರ ಕೂದಲು ಕೊಟ್ಟರೆ ಒಳ್ಳೇದಾಗತ್ತೆ ಅಂತ ಬಂತು. ದೇವ್ರು ಯಾಕೆ ನಿಮ್ಮ ಕೂದಲು, ಎಂತೆಂಥ ಕೂದಲುಗಳು ಕೊಡ್ತೀರಿ? ದೇವ್ರಿಗೆ ಕೂದಲು ತಗೊಂಡು ಏನು ಮಾಡ್ತಾನೆ? ಅದಲ್ಲ, ಶನಿ ದೋಷ ನಿವೃತ್ತಿ ಆಗೋಸ್ಕರ ತಲೆ ಗುಂಡೊಡ್ಕೊಳ್ಳಿ, ದೇವ್ರಿಗೆ ಬಿಡಿ, ಗಡ್ಡ ಬಿಡಿ, ತಲೆ ಕೂದಲು ಬಿಡಿ ಅಂತ ಅವಾಗಿಂದ ಪದ್ಧತಿ ಬಂತು. ಹೆಣ್ಮಕ್ಳು ಮಾಡೋಕ್ಕಾಗಲಿ, ಹೆಣ್ಮಕ್ಳು ಕೆಲವ್ರು ಮಾಡ್ತಾರೆ, ಅದಕ್ಕೆ ಪಂಚಮುಡಿ ಅಂತ ಬಂತು. ಪಂಚಮುಡಿ ಕೊಡಬೇಕು ಹೆಣ್ಮಕ್ಳು. ಆದರೆ ಈ ಅಲೋವೆರಾವನ್ನು ಕಟ್ಟೋ ಮುಖಾಂತರ ಸರ್ವ ಶನಿ ದೋಷವನ್ನು ಕೂಡ ನಿವೃತ್ತಿ ಮಾಡ್ಕೊಂಡು ಸತ್ಯ ಗೊತ್ತಿದೆಯಾ? ಇದನ್ನು ಕಟ್ಟಿ ತಲೆ ಕೆಳಗೆ ಕಟ್ಟಿ ಯಾವಾಗ ನೀವು ಮನೆಯಲ್ಲಿ ಇದು ಕೆಳಗಡೆ ಓಡಾಡ್ತೀರಿ, ಆವಾಗ ಸರ್ವ ಶನಿ ದೋಷವನ್ನು ಕೂಡ ಇದು ಎಳ್ಕೊಳ್ತದಂತೆ. ನೋಡಿ ಎಂಥ ಅದ್ಭುತವಾಗಿದೆ ಪ್ರತಿಫಲ. ಶನಿ ದೋಷ ಉಗುರಿನಲ್ಲಿ ಇರ್ತಂತೆ, ಅದಕ್ಕೆ ಉಗುರು ಕಟ್ ಮಾಡಿ ಅಂತ ಹೇಳ್ತೀವಿ. ಉಗುರು ಕಟ್ ಮಾಡಲ್ಲ ನಮ್ಮ ಹೆಣ್ಮಕ್ಳು, ಎಲ್ಲ ಚೂಪಾಗಿ ಬಿಟ್ಬಿಡ್ತಾರೆ, ರಾಕ್ಷಸ ದೇವುಗಳ ಥರ ಇರ್ತಾರೆ, ಕೈ ಬಿಟ್ಕೊಂಡು, ಅದಕ್ಕೆಲ್ಲ ಬಣ್ಣ ಹಚ್ಕೊಂಡು ಹಿಂಗಿರ್ತಾರೆ. ಅದಕ್ಕೆ ಊರು ಕಟ್ ಮಾಡಿ ಅಂತ ಹೇಳ್ತೀವಿ. ಗಂಡಸರಿಗೂ ಹೇಳ್ತಾ ಇದ್ದೀನಿ, ಹೆಂಗಸರಿಗೂ ಹೇಳ್ತಾ ಇದ್ದೀನಿ, ನಾನು ಹೆಣ್ಮಕ್ಳಿಗೂ ಹೇಳ್ತಾ ಇದ್ದೀನಿ. ಆದರೆ ಆ ಉಗುರು ಕಟ್ ಮಾಡ್ಬೇಕು ಯಾವಾಗಲೂ ಕೂಡ. ಈ ಥರ ದೋಷಗಳಿತ್ತು ಅಂದಾಗ ಆ ದೋಷಗಳೇನಾಗ್ತದೆ ಅಂದರೆ ಇದು ಎಲ್ಲವನ್ನ ಆ ನಕಾರಾತ್ಮಕ ಅಂದರೆ ಶನಿಯ ಸರ್ವ ನಕಾರಾತ್ಮಕ ದೋಷವನ್ನು ನಿವಾರಣೆ ಮಾಡ್ತದಂತೆ. ಇದಕ್ಕೆ ಇನ್ನೇನು ಬೇಕು ನಿಮ್ಗೆ? ಇದಕ್ಕಿಂತ ಏನಾದರೂ ಬೇಕಾಗಿದೆಯಾ? ಯಾಕಂದರೆ ಆ ಗಿಡಕ್ಕೆ ಜೀವ ಇದೆ, ಆ ಗಿಡಕ್ಕೆ ವೈದಿಕ ಶಕ್ತಿ ಇದೆ, ಆ ಗಿಡಕ್ಕೆ ದೈವಿಕ ಶಕ್ತಿ ಇದೆ.
ನಮ್ಮಲ್ಲಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಸಮಸ್ಯೆಗಳ ನಿವಾರಣೆ ಮಾಡ್ತಕ್ಕಂಥ ತಾಕತ್ತು ಅದಕ್ಕಿದೆ. ಅದರಿಂದ ಈ ದೋಷಗಳ ಪರಿವರ್ತನೆಗೋಸ್ಕರ ಈ ಥರ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.